ಮನುಷ್ಯನಾಗಿ ಭಾರತ ದೇಶದ ಪ್ರಥಮ ಪ್ರಜೆಯಾಗಿ, ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೇಳಕ್ಕಿರೋದ್ರಿಂದ ನಾನು ಹೇಳೋದಿಷ್ಟೇ, ನಾವು ಮೊದಲು ಇಂಡಿಯನ್ ಆರ್ಮಿಯನ್ನ, ಇಂಡಿಯನ್ ಏರ್ ಫೋರ್ಸ್ ಅನ್ನ, ಇಂಡಿಯನ್ ನೇವಿಯನ್ನ ಅಭಿನಂದನಿಸಲೇಬೇಕು. ಈ ದೇಶದಲ್ಲಿ ಹುಟ್ಟಿದ್ದೇವೆ, ಈ ದೇಶದ ಪ್ರಜಾಪ್ರಭುತ್ವವನ್ನ ಪಡೆದುಕೊಂಡಿದ್ದೀವಿ, ಈ ದೇಶಕ್ಕಾಗಿ ಸಲ್ಯೂಟ್ ಮಾಡ್ತೇವೆ, ಸಂವಿಧಾನವನ್ನು ಒಪ್ಕೋತೇವೆ ಹೇಳಿದ್ರು ನಮ್ಮ ಲೆಫ್ಟಿನೆಂಟ್ ಜನರಲ್ ಸುನಿಲ್ ಸರ್ ಅವರು. ಅದಕ್ಕೆ ಅಭಿನಂದನೆಗಳು. ನಾವು ಅದನ್ನು ಸೆಲೆಬ್ರೇಟ್ ಮಾಡಲೇಬೇಕು. ಆ ಸೆಲೆಬ್ರೇಟ್ ಮಾಡೋದಷ್ಟೇ ಅಲ್ಲ, ಮುಂದಿನ ಪೀಳಿಗೆಗೂ ಸಹ. 4 ವಿಮಾನ ಆರಿಸ್ಬಿಟ್ರೆ ಅದೊಂದು ಇದಾಗ್ಬಿಡ್ತಾ ನಂದು ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ, ಸೆಲೆಬ್ರೇಟ್ ಮಾಡಲೇಬೇಕು ಅನ್ನೋದು ಸಹ ನಮ್ಮ ಪ್ರತಿಯೊಬ್ಬ ಪ್ರಜೆಯ ಅಭಿಪ್ರಾಯ ಆಗಿರಬೇಕು. ದೇಶ ಅಂತ ಬಂದಾಗ ರಾಜಕಾರಣ ಬೇರೆ, ಆದ್ರೆ ದೇಶ ಅಂತ ಬಂದಾಗ ನಾವೆಲ್ಲರೂ ಸುಭದ್ರವಾಗಿ ಈ ದೇಶದ ಭಾರತ ಮಾತೆಯನ್ನ ಕಾಪಾಡುವುದು ನಮ್ಮೆಲ್ಲರ ಧರ್ಮ. ಇದಕ್ಕೆ ಸಂತೋಷ್ ಲಾಡ್ ಮಾತಾಡಿದ್ದಾರೆ. ಸಂತೋಷ್ ಲಾಡ್ ಮಾತಾಡೋ ಒಂದು ಬೈಟ್ ಅನ್ನು ಪ್ಲೇ ಮಾಡಿಬಿಡಿ, ಆಮೇಲೆ ಅದ್ರ ಬಗ್ಗೆ ನಾನು ಮಾತಾಡಿಸ್ತೀನಿ. 2ನೇ ತಾರೀಕು ಪ್ರಧಾನಮಂತ್ರಿಯವರು ಸೌದಿ ಅರೇಬಿಯಾದಿಂದ ವಾಪಸ್ ಬರ್ತಾರೆ. ಪ್ರೆಸ್ ಮೀಟ್ ಮಾಡೋದಿಲ್ಲ, ನೇರವಾಗಿ ಹೋಗಿ ಬಿಹಾರ್ ನಲ್ಲಿ ಚುನಾವಣೆಯಲ್ಲಿ ಅವರು ಭಾಗವಹಿಸ್ತಾರೆ. ಯಾಕೆ ಪದೇ ಪದೇ ಟ್ರಂಪ್ ಅವರು ಈ ರೀತಿ ಹೇಳ್ತಾ ಇದಾರೆ? ಯಾರು ಮರ್ಯಾದೆ ಹೋದಂಗಿದು? ಪ್ರತಿಯೊಬ್ಬ ಯುವಕ ಗೊತ್ತಾ, ನಾವು ಟ್ರೇಡ್ಗೋಸ್ಕರ ಇವತ್ತು ನಾವು ಪಾಕಿಸ್ತಾನ ಮೇಲೆ ದಾಳ ಮಾಡೋದ್ರಿಂದ ಶಿವನದೇ ಇದೆ. ನಿಮಗೆ ಬರ್ಲಿಕ್ಕಿಲ್ಲ ತಲೆಯಲ್ಲಿ, ಬಟ್ ನನಗಿದೆ ಆ ತಲೆಯಲ್ಲಿ. ನಮ್ಮ ಕಮೆಂಟ್ ಇರ್ತಕ್ಕಂಥದ್ದು ಪದೇ ಪದೇ ಟ್ರಂಪ್ ಹೇಳ್ತಾ ಇದ್ರೆ ಇದಕ್ಕೆ ಯಾರು ಉತ್ತರ ಕೊಡಬೇಕು?